ನಿನಗಾಗಿ ಭಾಗ 205. ಇತ್ತ ವಿಕ್ರಮ್ ದಮಯಂತಿಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿಕೊಂಡು ಅವಳಿಗೆ ತಿನ್ನಿಸಲು ಪ್ರಯತ್ನ ಮಾಡುತ್ತಿರುತ್ತಾನೆ. ಅವಳು ಖುಷಿಯಾಗಿರಬೇಕು, ಅವಳ ಮಗು ಖುಷಿಯಾಗಿರಬೇಕು ಅಂತ. ಅವಳಿಗಾಗಿ ತನ್ನ ಪ್ರಾಣವನ್ನು ಸರ್ವಸ್ವವನ್ನು ಕೊಡಲು ಕೂಡ ಇವನು ಸಿದ್ಧ ಇದ್ದಾನೆ. ಆದರೆ ಮಧ್ಯೆ ಇರುವ ಜನಗಳ ಪ್ರಯತ್ನದಿಂದ ಇವರಿಬ್ಬರ ಸಂಬಂಧ ಹಾಳಾಗುತ್ತಿದೆ ಅಷ್ಟೆ. ವಿಕ್ರಮ್ ತುಂಬ ಒಳ್ಳೆಯವನು, ಆದರೆ ಪ್ರತಿ ಸಲಿಯೂ ಅವನು ಇನ್ನೊಬ್ಬರ ಮಾತುಗಳನ್ನು ಕೇಳಿ ದಮಯಂತಿಗೆ ನೋವನ್ನು ಮಾಡುತ್ತಿದ್ದ. ಅವಳು ಪ್ರೆಗ್ನೆಂಟ್ ಆದ ಮೇಲೆ ಆ ಅಭ್ಯಾಸವನ್ನು ಬಿಟ್ಟಿದ್ದಾನೆ. ಮದುವೆ ಆದ ಹೊಸದರಲ್ಲಿ ಅವಳನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದ. ಇದನ್ನೆಲ್ಲ ಕ್ರಮೇಣ ಕಡಿಮೆ ಮಾಡಿದ. ಅವಳ ಪ್ರೀತಿ ಅವನನ್ನು ಗೆದ್ದಿತು. ದ್ವೇಷದಿಂದ, ನಾನತ್ವದಿಂದ ನಾವು ಏನನ್ನು ಬದುಕಿನಲ್ಲಿ ಸಾಧಿಸಲು ಸಾಧ್ಯವಿಲ್ಲ, ಆದರೆ ಪ್ರೀತಿಯಿಂದ ಇಡೀ ಬ್ರಹ್ಮಾಂಡವನ್ನೇ ಗೆಲ್ಲಬಹುದು ಅನ್ನುವುದನ್ನು ದಮಯಂತಿ ಪ್ರತಿಯೊಬ್ಬರಿಗೂ ತೋರಿಸಿದಳು. ಅವಳ ತಾಳ್ಮೆ, ಅವಳ ಪ್ರೀತಿ ವಿಕ್ರಮ್ ಅವಳ ಹತ್ತಿರ ಬರಲು ಸಹಾಯ ಮಾಡಿತು. ಒಮ್ಮೊಮ್ಮೆ ಇದು ಪಿಕ್ಚರ್ ರೀತಿ ಅಂತ ಅನಿಸಿದರೂ ಇದು ಸತ್ಯ. ಅವರಿಬ್ಬರ ಸಂಬಂಧವನ್ನು ಹಾಳು ಮಾಡಲು ಯಾರಾದರೂ ಒಬ್ಬರು ಕಾಯುತ್ತಿರುತ್ತಾರೆ. ದಮಯಂತಿಯ ಚಿಕ್ಕಮ್ಮ ಹೊರಗೆ ಹೋಗಿದ್ದವಳು ಒಳಗೆ ಬಂದಳು. ಅವಳಿಗೆ ಆಶ್ಚರ್ಯ. ಇಲ್ಲಿ ಯಾವುದೇ ರೀತಿಯ ಕೆಟ್ಟದ್ದು ನಡೆದಿರುವ ಸೂಚನೆ ಇಲ್ಲ. ಕೆಲಸದವರೆಲ್ಲ ಆರಾಮವಾಗಿ ನಗುತ್ತಾ ಕುಳಿತಿದ್ದಾರೆ. ಅವರಿಬ್ಬರು ಒಳಗೆ ಇದ್ದಾರೆ. ನಾನು ಹೇಳಿದ ವಿಷಯದಿಂದ ಅವಳಿಗೆ ಏನೂ ಸಮಸ್ಯೆ ಆಗಿಲ್ಲವೇ? ಆದರೆ ಅವರು ಆಸ್ಪತ್ರೆಗೆ ಹೋಗಿದ್ದರು. ದಮಯಂತಿ ಮಾಡಿರುವ ತಪ್ಪು ಹೊರಗೆ ಬಂದು ಇಡೀ ಪ್ರಪಂಚ ಅವಳನ್ನು ಉಗಿಯಬೇಕು. ಆ ರೀತಿ ಮಾಡುವವರೆಗೂ ನನಗೆ ನೆಮ್ಮದಿ ಇಲ್ಲ. ನನ್ನ ಮಗಳನ್ನು ಅಲ್ಲೇ ಅನಾಥವಾಗಿ ಬಿಟ್ಟು ಇಲ್ಲಿ ಗಂಡನ ಜೊತೆ ಸಂತೋಷದ ಬದುಕನ್ನು ಕಳೆಯುತ್ತಿದ್ದಾಳೆ. ಎಂದಿಗೂ ಕೂಡ ನಾನು ಅವಳು ನೆಮ್ಮದಿಯಾಗಿರಲು ಬಿಡುವುದಿಲ್ಲ. ದಮಯಂತಿ ಕೂಡ ನನ್ನನ್ನು ಈ ಮನೆಯಿಂದ ಹೊರಗೆ ಹೋಗಲು ಬಿಡುವುದಿಲ್ಲ. ಅವಳಿಗೆ ನಾನೆಂದರೆ ತುಂಬ ಇಷ್ಟ. ನಾನು ಎಷ್ಟು ನೋವು ಮಾಡಿದರೂ ಕೂಡ ಅವಳು ನನ್ನಲ್ಲಿ ಅವಳ ಕಳೆದು ಹೋದ ತಾಯಿಯನ್ನು ಹುಡುಕುತ್ತಾಳೆ. ಅವಳು ತುಂಬ ಅದೃಷ್ಟ ಮಾಡಿರುವವಳು ಅಂತ ಅನಿಸುತ್ತದೆ ತುಂಬ ಸಲ. ಏಕೆಂದರೆ ಅವಳು ನನ್ನ ಪ್ರಾಣ, ನನ್ನ ಸರ್ವಸ್ವ. ನನ್ನ ಮಗಳಾಗಿದ್ದಳು ಕೆಲವು ಸಮಯ. ಆದರೆ ಅವಳಿಂದ ನನ್ನ ಮಗಳಿಗೆ ತೊಂದರೆಯಾಗಲು ಶುರುವಾಯಿತು. ಪ್ರತಿಯೊಬ್ಬರೂ ನನ್ನ ಮಗಳನ್ನು ತುಂಬ ಕೀಳಾಗಿ ಕಾಣುತ್ತಿದ್ದರು. ಇವಳನ್ನು ದೇವಿಯ ರೀತಿ ನೋಡುತ್ತಿದ್ದರು. ಕ್ರಮೇಣ ನನಗೆ ಅವಳ ಮೇಲಿದ್ದ ಪ್ರೀತಿಯ ಮಮಕಾರ ಸಂಪೂರ್ಣವಾಗಿ ಹೊರಟು ಹೋಯಿತು. ನಾನು ಮತ್ತು ನನ್ನ ಮಗಳು ಇಬ್ಬರು ಅವಳನ್ನು ದ್ವೇಷ ಮಾಡಲು ಶುರು ಮಾಡಿದೆವು. ಆದರೆ ಪ್ರತಿ ಬಾರಿಯೂ ನಾನು ಏನಾದರೂ ಕೆಟ್ಟದ್ದು ಮಾಡಲು ಆರಂಭಿಸಿದರೆ ಅದರಿಂದ ಅವಳಿಗೆ ಒಳ್ಳೆಯದೇ ಆಗುತ್ತದೆ. ನನ್ನ ಬದುಕು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇನ್ನು ಅವಳ ಬದುಕನ್ನು ಸರ್ವನಾಶ ಮಾಡಬೇಕು ಅಂತ ದಮಯಂತಿಯ ಚಿಕ್ಕಮ್ಮ ಮನಸ್ಸಲ್ಲೇ ಪ್ಲ್ಯಾನ್ ಮಾಡುತ್ತಿರುತ್ತಾಳೆ. ವಿಪರ್ಯಾಸ ಅಂದರೆ ಕಾಂಚನ ಇನ್ನೂ ಹೊರಗಿನಿಂದ ಒಳಗೆ ಬಂದಿಲ್ಲ. ಅವಳು ಎಲ್ಲಿ ಹೋದಳೋ ತಿಳಿದಿಲ್ಲ. ವಿಕ್ರಮ್ ಕೆಲಸದವರಿಗೆ ಹೇಳಿ ದಮಯಂತಿಗೆ ಹೇಗೆ ಬೇಕೋ ಹಾಗೆ ಅಡಿಗೆಯನ್ನು ಮಾಡಿಸಿಕೊಂಡು ರೂಮಿಗೆ ತೆಗೆದುಕೊಂಡು ಹೋಗಿದ್ದ. ದಮಯಂತಿಯ ಚಿಕ್ಕಮ್ಮ ಇದನ್ನೆಲ್ಲ ತಿಳಿದಾಗ ಬೇಸರ ಮಾಡಿಕೊಂಡಳು. ಅತ್ತ ವಿಕ್ರಮ್ ಕತೆ ಹಾಗೆ ಇದ್ದರೆ, ಇತ್ತ ಪವಿತ್ರ ಮತ್ತು ಪ್ರಜ್ವಲ್ ಒಂದು ಆನಂದದ ಕ್ಷಣವನ್ನು ಅನುಭವಿಸುತ್ತಿದ್ದಾರೆ. ಇವರೊಬ್ಬರ ಬದುಕಿನಲ್ಲಿ ಕೆಟ್ಟದ್ದು ಮಾಡಲು ಸುತ್ತಮುತ್ತ ಇರುವ ಜನರು ಹಲ್ಲು ಮಸಿಯುತ್ತಿದ್ದಾರೆ. ಇವರಿಬ್ಬರು ಅವರು ಕೆಟ್ಟದ್ದು ಮಾಡಲು ಅವರಿಗೆ ಅವಕಾಶ ಮಾಡಿಕೊಡುವುದಿಲ್ಲ. ಪ್ರತಿ ಬಾರಿಯೂ ಇವರು ಏನಾದರೂ ಒಂದು ಹೊಸ ಪ್ಲ್ಯಾನ್ ಮಾಡಿ ಕೆಟ್ಟದ್ದು ಯಾರು ಮಾಡುತ್ತಾರೆ ಅದು ಅವರಿಗೆ ರಿವರ್ಸ್ ಆಗಬೇಕು, ಆ ರೀತಿ ಮಾಡುತ್ತಾರೆ. ಇಂದು ಕೂಡ ಅದೇ ರೀತಿ ಆಯಿತು. ಪ್ರಜ್ವಲ್ ಪವಿತ್ರಳನ್ನು ಹೊರಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಡಿಸೈಡ್ ಮಾಡಿದ. ಅಲ್ಲಿ ಮನೆಯಲ್ಲಿ ಕೂಡ ತುಂಬ ಜನ ಬೇಡ, ಕರೆದುಕೊಂಡು ಹೋಗಬೇಡ ಅಂತ ಹೇಳುತ್ತಿದ್ದರು. ಆದರೆ ಪ್ರಜ್ವಲ್ ಕೇಳದೆ ರೆಡಿ ಆದ. ಅಷ್ಟರಲ್ಲಿ ಅವನ ಅಪ್ಪನ ಕಾಲ್ ಬಂತು. ನೀನು ಮನೆಗೆ ಅರ್ಜೆಂಟ್ ಬರಬೇಕು, ನಿನ್ನ ಅತ್ತೆ ಮಾವ ಬಂದಿದ್ದಾರೆ ಅಂತ. ವಿಧಿಯಿಲ್ಲದೆ ಅವನು ಪವಿತ್ರಳ ಜೊತೆ ಹೋದ. ಅಂದರೆ ಅವಳು ಕಾರಿನಲ್ಲಿ ಕೆಳಗೆ ಕುಳಿತಿದ್ದಾಳೆ, ಅವನು ಮಾತ್ರ ಒಳಗೆ ಹೋದ. ಅವಳ ಕಾರಿಗೆ ಕೂಲಿಂಗ್ ಗ್ಲಾಸ್ ಹಾಕಿರುವುದರಿಂದ ಇವಳು ಕುಳಿತಿರುವುದು ಅಲ್ಲಿ ಯಾರಿಗೂ ತಿಳಿದಿಲ್ಲ.
ತುಂಬ ದುಃಖದಲ್ಲಿ ಅವನು ಇದ್ದಾನೆ. ಅವನಿಗೆ ಭಯ, ಎಲ್ಲಿ ತನ್ನ ಹುಡುಗಿ ಏನಾದರೂ ತೊಂದರೆ ಆಗಿಬಿಡುತ್ತದೆ ಅಂತ ಬಹಳ ತುಂಬ ಅರ್ಜೆಂಟಾಗಿ ಎಲ್ಲರನ್ನು ಮೀಟ್ ಮಾಡಿದ. ಆಗ ಅವರಿಗೆಲ್ಲ, ನೀನು ಏಕೆ ಇಷ್ಟೊಂದು ಗಡಿಬಿಡಿಯಲ್ಲಿ ನಮ್ಮನ್ನು ಮೀಟ್ ಮಾಡುತ್ತಿದ್ದೀಯ ಅಂತ. ಅದು ಆ ರೀತಿಯಲ್ಲ, ನನಗೆ ಇಂಪಾರ್ಟೆಂಟ್ ಕೆಲಸವಿದೆ. ಒಂದು ಸರ್ಜರಿಗೆ ರೆಡಿ ಮಾಡಿಕೊಳ್ಳುತ್ತಿದ್ದಾರೆ. ಪೇಷಂಟ್ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾರೆ. ನಾನು ಬಹಳ ಬೇಗ ಹೋಗಬೇಕು ಪ್ಲೀಸ್ ಅಂತ. ಎಲ್ಲರಿಗೂ ವಿಷಯ ಏನು ಅಂತ ಕೇಳಿದಾಗ, ಮುಂದಿನ ತಿಂಗಳು ನಿನ್ನ ಮದುವೆ, ಶಾಪಿಂಗ್ಗೆ ಬರಬೇಕು ನೀನು, ದೇವಸ್ಥಾನಕ್ಕೆ ಪೂಜೆಗಂತೂ ಬಂದಿಲ್ಲ ನೀನು ಅಂತ ಹೇಳಿದಾಗ ಅವನು ಏನೂ ತಿಳಿಯದೆ ಸುಮ್ಮನೆ ಹಾಗೆ ಕುಳಿತುಕೊಂಡ. ಆಗ ಅವನ ಅಮ್ಮ, ಮದುವೆ ಆದ ಮೇಲೆ ನೀನು ಕೈಗೆ ಸಿಗುವುದಿಲ್ಲ ಅಂತ ಅಂದುಕೊಂಡರೆ ಮದುವೆಗಿಂತ ಮುಂಚೆಯೇ ನೀನು ಸಿಗುತ್ತಿಲ್ಲ. ಏನು ವಿಷಯ? ನಿನ್ನ ಮತ್ತು ಆ ಹುಡುಗಿಗೆ ಮದುವೆಯನ್ನು ಕ್ಯಾನ್ಸಲ್ ಮಾಡಿಬಿಡುತ್ತೇನೆ. ಏನಾದರೂ ನೀನು ಅವಳ ಹಿಂದೆ ಮಾಡಿದರೆ ಅಂತ ಹೇಳಿದಾಗ ಪ್ರಜ್ವಲ್ ಜೋರಾಗಿ ನಕ್ಕ. ಅವನಿಗೆ ಗೊತ್ತು. ಕೊನೆಗೆ ಅವನು ಆಯಿತು, ನೀವು ಹೇಗೆ ಹೇಳಿದರೆ ಹಾಗೆ ಅಂತ ಹೋಗುತ್ತಿದ್ದ. ಅವನಿಗೆ ಗೊತ್ತು, ಇವರೆಲ್ಲ ಯಾವುದೇ ಕಾರಣಕ್ಕೂ ಆ ಹುಡುಗಿಯಿಂದ ನನ್ನನ್ನು ಬಿಡಿಸುವುದಿಲ್ಲ. ಅವಳು ತುಂಬ ಶ್ರೀಮಂತಳು, ಇವರಿಗೆ ಬೇಕಾಗಿರುವುದು ಅವಳ ದುಡ್ಡು ಅಷ್ಟೇ ಅಂತ. ಇವನಿಗೆ ಸದ್ಯಕ್ಕೆ ಪವಿತ್ರಳಿಗೆ ಏನೂ ತೊಂದರೆ ಆಗಬಾರದು. ಅವಳು ಕಾರಿನಲ್ಲಿ ಕುಳಿತಿದ್ದಾಳೆ ಕೆಳಗೆ. ಯಾರಾದರೂ ಕಾರನ್ನು ನೋಡಬೇಕು ಅಂತ ಹೇಳಿದರೆ ನಾನು ಏನು ಮಾಡಲಿ ಅಂತ ಅವನು ಮನಸ್ಸಿನಲ್ಲೇ ಅಂದುಕೊಳ್ಳಬೇಕಾದಾಗ ಅವರ ಅಕ್ಕ ಕೇಳಿದಳು, ಹೊಸ ಕಾರು ತೆಗೆದುಕೊಂಡಂತೆ 60 ಲಕ್ಷ ಕೊಟ್ಟು, ಅದು ನಿನ್ನ ದುಡ್ಡಿನಲ್ಲಿ. ನಿನಗೆ ಅಷ್ಟೊಂದು ದುಡ್ಡು ಹೇಗೆ ಬರುತ್ತದೆ? ಅಷ್ಟೊಂದು ಸಂಪಾದನೆ ಅಂತ ತುಂಬ ಪ್ರಶ್ನಾರ್ಥಕವಾಗಿ ಕೇಳಿದಾಗ ಅವನು ಏನೂ ಮಾತನಾಡದೆ ಎದ್ದು ಹೋಗಲು ಪ್ರಯತ್ನಿಸಿದ. ಅವರ ಅಮ್ಮ ಬೈದರು, ಈಗ ತಾನೇ ಬಂದಿದ್ದಾನೆ, ನೀನು ದುಡ್ಡಿನ ವಿಷಯ, ಕಾರಿನ ವಿಷಯ ಕೇಳಿದರೆ ಅವನು ಇರುತ್ತಾನ? ಅವನಿಗೆ ಪ್ರೀತಿ ವಿಶ್ವಾಸ ತೋರಿಸು ಅಂದಾಗ, ಆ ಕಾರಿನಲ್ಲಿ ನಾನು ಒಂದು ಬಾರಿ ಹೋಗಬೇಕು ಪ್ಲೀಸ್ ಅಂತ ಅವನನ್ನು ಕೇಳಿಕೊಂಡಳು. ಆಗ ಅವನು, ಈಗ ಆಗುವುದಿಲ್ಲ, ಇಂಪಾರ್ಟೆಂಟ್ ಕೆಲಸವಿದೆ, ಈಗ ಬಂದಿದ್ದೆ, ನಾನು ಹೆಚ್ಚು ಇನ್ನು ಬಲವಂತ ಮಾಡಿದರೆ ಬರುವುದಿಲ್ಲ. ಹೇಗಿದ್ದರೂ ಫಾರಿನ್ನಲ್ಲಿ ನನಗೆ ತುಂಬ ಆಫರ್ಗಳು ಬರುತ್ತಿವೆ. ಕೆಲಸಕ್ಕೆ, ನನ್ನ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ನಾನು ಹೊರಟು ಹೋಗುತ್ತೇನೆ. ಯಾರ ಕಣ್ಣಿಗೂ ಕಾಣುವುದಿಲ್ಲ. ಮದುವೆ ಆನಂತರ ಏನು ಮಾಡುತ್ತೀರಾ ನೋಡಿ ಅಂತ ಒಂದು ಬಾರಿ ಅವರ ಅಪ್ಪ ಅಮ್ಮನನ್ನು ತುಂಬ ಕೋಪದಿಂದ ಅವನು ನೋಡಿದ. ಆಗ ಅವರ ಅಪ್ಪ ಅಮ್ಮನಿಗೆ ಅರ್ಥವಾಯಿತು, ನಮಗೆ ನಮ್ಮ ಕೆಲಸ ಆಗಬೇಕು. ಇವನು ಮದುವೆಯಾಗಿ ಅವಳ 100 ಎಕರೆ ಜಮೀನು, ಕೋಟಿಗಟ್ಟಲೆ ಆಸ್ತಿ ನಮಗೆ ದಕ್ಕಬೇಕು. ಅಲ್ಲಿಯವರೆಗೂ ಇವನು ಇಲ್ಲೇ ಇದ್ದರೆ ಸಾಕು. ಮದುವೆ ಆದ ಮೇಲೆ ಆಸ್ತಿ ನಮ್ಮ ಹೆಸರಿಗೆ ಬಂದ ಮೇಲೆ ಅವನು ಎಲ್ಲಿ ಹೋದರೆ ನಮಗೆ ಏನೂ ತೊಂದರೆ ಇಲ್ಲ ಅಂತ ಅವನ ಅಪ್ಪ ಅಮ್ಮ ಇಬ್ಬರು ಯೋಚನೆ ಮಾಡಿ ತಮ್ಮ ಮಗಳನ್ನು ಬೈದರು. ಅವನು, ಈಗ ತಾನೇ ಬಂದಿದ್ದಾನೆ, ಆಗಲೇ ನೀನು ಮಕ್ಕಳ ರೀತಿ ಕಾರಿನಲ್ಲಿ ಕೂರಬೇಕು, ಬೈಕಿನಲ್ಲಿ ಕೂರಬೇಕು ಅಂತ ಹೇಳಿದರೆ ಕೋಪ ಬರುವುದಿಲ್ಲವೇ? ತಮ್ಮ ಬಂದಿದ್ದಾನೆ, ತಿಂಡಿ ತಿಂದನ ಅಥವಾ ಅವನಿಗೆ 1 ಲೋಟ ಕಾಫಿ ಕೊಡಬೇಕಾ? ಈ ರೀತಿ ಒಂದು ಚಿಕ್ಕ ಕೆಲಸ ಮಾಡುವ ಶಕ್ತಿ ನಿನಗಿಲ್ಲ, ಇದೆಲ್ಲ ಏಕೆ ಅಲ್ಲವೇ ಅಂತ ಅಂದಾಗ ಅವಳಿಗೆ ಕೋಪ ಬಂತು. ಅವಳು ಹೊರಟು ಹೋದಳು. ನಂತರ ಇವನು ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ, ನಾನು ಹೋಗುತ್ತೇನೆ, ನನಗೆ ಕೆಲಸವಿದೆ. ಒಂದು ಪೇಷಂಟ್ ಸೀರಿಯಸ್ ಆಗಿದೆ, ತುಂಬ ಸಮಯದಿಂದ ಆಪರೇಷನ್ ಅಂತ ಕಾಲ್ ಬರುತ್ತಿದೆ, ಪ್ಲೀಸ್ ಅಪ್ಪ ಬರುತ್ತೇನೆ ಅಂತ ಹೇಳಿ ಹೊರಹೋದ. ಅವನ ಹೃದಯ ನಿಜವಾಗಲೂ ಹೊಡೆದುಕೊಳ್ಳುತ್ತಿದೆ. ಎಲ್ಲಿ ತನ್ನ ಪ್ರೀತಿಯ ಹೆಂಡತಿ ತನ್ನವಳನ್ನು ಇವರೆಲ್ಲ ನೋಡಿಬಿಟ್ಟು ಅವಳಿಗೆ ಏನಾದರೂ ತೊಂದರೆ ಮಾಡುತ್ತಾರೆ ಅನ್ನುವ ಭಯದಿಂದ ಅವನು ಹೊರಬಂದಿದ್ದನು. ಅಲ್ಲಿಂದ ಕೆಲಸದವರು ನೋಡಿ ಸ್ವಲ್ಪ ಗಾಬರಿಗೊಂಡರು. ಏಕೆಂದರೆ ಸಂಪೂರ್ಣ ಭಯದಿಂದ ಟೆನ್ಷನ್ನಲ್ಲಿ ಇರುವಂತೆ ಕಾಣಿಸಿತು. ಆದರೂ ಕೂಡ ಯಾರೂ ಪ್ರಶ್ನೆ ಮಾಡುವ ಧೈರ್ಯ ಮಾಡಲಿಲ್ಲ. ಅವನು ಕಾರಿನಲ್ಲಿ ಕುಳಿತವನು ಏನೂ ಮಾತನಾಡದೆ ಕಾರನ್ನು ತುಂಬ ಫಾಸ್ಟಾಗಿ ಡ್ರೈವ್ ಮಾಡಿಕೊಂಡು ಯಾರೂ ಇಲ್ಲದ ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದಾನೆ. ಅದನ್ನು ನೋಡಿದ ಪವಿತ್ರಳಿಗೆ ಭಯವಾಯಿತು. ಏನೋ ದೊಡ್ಡ ವಿಷಯ ನಡೆದಿರಬೇಕು, ಅದಕ್ಕಾಗಿ ಇವರು ಇಷ್ಟೊಂದು ಬೇಸರ ಮಾಡಿಕೊಂಡಿದ್ದಾರೆ ಅಂತ ಅಂದುಕೊಂಡಳು. ನಂತರ ಅವನು ಕಾರನ್ನು
ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ತೆಗೆದುಕೊಂಡು ಹೋಗಿ ಪಾರ್ಕ್ ಮಾಡಿದ. ಮುಂದೆ ಇರುವ ಗ್ಲಾಸಿಂದ ಎಲ್ಲಿ ತಾನು ಕಾಣುತ್ತೇನೆ ಅಂತ ಸೀಟಿನ ಕೆಳಗೆ ಅವಿತುಕೊಂಡಿದ್ದ ಪವಿತ್ರಳು ಪ್ರಜ್ವಲ್ ಬಂದ ಮೇಲೆ ಅವನ ಪಕ್ಕ ಇರುವ ಸೀಟಿನಲ್ಲಿ ಬಂದು ಕುಳಿತುಕೊಳ್ಳಲು ಅವಳಿಗೆ ಭಯವಾಗುತ್ತಿದೆ. ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಂತರ ಅವಳ ತುಟಿಗೆ ಕೆನ್ನೆಗಳಿಗೆ ಮುತ್ತನ್ನು ಕೊಡಲು ಆರಂಭಿಸಿದ. ಜೋರಾಗಿ ಅಳುತ್ತಿದ್ದಾನೆ. ಅವನ ಕಣ್ಣೀರು ಅವಳ ಬೆನ್ನ ಮೇಲೆ ಸಂಪೂರ್ಣವಾಗಿ ತೇವ ಮಾಡುತ್ತಿದೆ. ಅವನ ಎದೆ ಬಡಿತ ಅವಳಿಗೆ ಕೇಳಿಸುತ್ತಿದೆ. ಇವಳಿಗೂ ಕೂಡ ಗಾಬರಿಯಾಯಿತು. ಅವನು ಭಯದಿಂದ ಬೆವರುತ್ತಿದ್ದಾನೆ. ಅವನ ಮೈಯಲ್ಲಿನ ಬೆವರು ಸಂಪೂರ್ಣವಾಗಿ ಇವಳ ಮೈಗೆ ಅಂಟಿಕೊಂಡಿತು. ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಪದೇ ಪದೇ ತಬ್ಬಿಕೊಂಡು ಭಯದಿಂದ ಅದರುತ್ತಿದ್ದಾರೆ. ಮುಂದೆ ಇಬ್ಬರನ್ನು ಆ ದೇವರೇ ಕಾಪಾಡಬೇಕು. ದೊಡ್ಡವರು ಸರಿಯಾಗಿ ಸಪೋರ್ಟ್ ಮಾಡುತ್ತಿಲ್ಲ. ಪವಿತ್ರಳ ಮನೆಯಲ್ಲಿ ಅಸಹಾಯಕರು, ಪ್ರಜ್ವಲ್ನ ಮನೆಯಲ್ಲಿ ಭಯಾನಕ. ಮುಂದೆ